ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಕಾಡಾನೆಗಳ ಹಿಂಡಿನಿಂದ ತೋಟಗಳು ನಾಶ ಆಗ್ತಾ ಇದೆ. ಗಜ ಪಡೆಗಳ ದಾಳಿಗೆ ಬೇಸತ್ತಿದ್ದಾರೆ ಅನ್ನದಾತ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಡಾನೆ ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಬೀಟಮ್ಮ ಗ್ಯಾಂಗ್ ದಿನೇ ದಿನೇ ಹಾವಳಿ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೈತರು ಬೆಳೆದಿರುವಂತಹ ಬೆಳೆ ಕೂಡ ನಾಶವಾಗ್ತಾ ಇದೆ. ಹಾಗಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಅನ್ನದಾತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಜೀವಹಾನಿ ಆಗದಂಗೆ ಇಲ್ಲಿಂದ ಮುಂದೆ ರೈತರ ಬೆಳೆಗಳು ನಷ್ಟ ಆಗದಂಗೆ ಸ್ಥಳಾಂತರ ಮಾಡಿ ಅಂತ ಅವರೇ ಹೇಳ್ತಾರೆ. ನಮಗೆ 90,000 ಹೆಕ್ಟೇರ್ ಮೀಸಲು ಅರಣ್ಯ ಇದೆ ಅಂತ ಹೇಳ್ತಾರೆ. ಆ 90,000 ಹೆಕ್ಟೇರ್ ಮೀಸಲು ಅರಣ್ಯದೊಳಗೆ ಒಂದು 25-50 ಆನೆ ಬಿಡಿ ಹೊರಗೆ ಹಾಕಿ ಬರ್ತವೆ. ಅಲ್ಲಿ ಮೇವು ನೀರು ಅವ್ಕೆ ಸಿಗಂಗೆ ಮಾಡಿ, ಆಹಾರ ಅಲ್ಲಿ ಒದಗಿಸಂಗೆ ಮಾಡಿ, ಆ ಕಾಡೊಳಗಿಂದ ಈಚೆಗೆ ಬರ್ದಂಗೆ ಬೇಲಿ ಸೃಷ್ಟಿ ಮಾಡಿ ಅದಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ನಿಮಗೆ? ಸರ್ಕಾರದ ಕಡೆಯಿಂದ ಬರ್ಸ್ಕೊಳ್ಳಿ. ಈಗಾಗಲೇ 9 ಕೋಟಿ ರೂಪಾಯಿ ನಾವು ರೈತರಿಗೆ ಬೆಳೆ ನಷ್ಟಕ್ಕೆ ಮತ್ತು ಜೀವಹಾನಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟು? ಕೊಡಗಿನಲ್ಲಿ ಕಾಡಾನೆಗಳ ಪುಂಡಾಟ ಇನ್ನೂ ಕೂಡ ನಿಂತಿಲ್ಲ. ಕಾಫಿ ಅಡಿಕೆ ಬೆಳೆಗಳನ್ನ ನಾಶಪಡಿಸ್ತಾ ಇದ್ದಾವೆ ಕಾಡಾನೆಗಳ ಹಿಂಡು. ವಿರಾಜಪೇಟೆಯ ಹೊಸಕೋಟೆಯಲ್ಲಿ ಘಟನೆ ನಡೆದಿದೆ. ಆನೆಗಳು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ. ಸುಮಾರು 7 ಆನೆಗಳು ಈ ರೀತಿ ಬಂದು ಫಸಲು ನಾಶ ಮಾಡಿವೆ. ವಿರಾಜಪೇಟೆನಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. ಎಷ್ಟು ಕಷ್ಟಪಟ್ಟು ಅಡಿಕೆ ಗಿಡ ಬೆಳೆಸಿರ್ತಾರೆ, ಸಸಿ ತಂದು ನೆಟ್ಟು ಎಲ್ಲ. 7 ಆನೆಗಳು ಬಂದು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ ಅಂತ ತೋಟ ನಾಶ ಮಾಡಿದ್ದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಕೊಡಗು ವಿರಾಜಪೇಟೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಡಾನೆ ಹಾವಳಿ ಇನ್ನೂ ಕೂಡ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಕಾಡಾನೆಗಳ ಹಿಂಡಿನಿಂದ ತೋಟಗಳು ನಾಶ ಆಗ್ತಾ ಇದೆ. ಗಜ ಪಡೆಗಳ ದಾಳಿಗೆ ಬೇಸತ್ತಿದ್ದಾರೆ ಅನ್ನದಾತ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಡಾನೆ ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಬೀಟಮ್ಮ ಗ್ಯಾಂಗ್ ದಿನೇ ದಿನೇ ಹಾವಳಿ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೈತರು ಬೆಳೆದಿರುವಂತಹ ಬೆಳೆ ಕೂಡ ನಾಶವಾಗ್ತಾ ಇದೆ. ಹಾಗಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಅನ್ನದಾತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಜೀವಹಾನಿ ಆಗದಂಗೆ ಇಲ್ಲಿಂದ ಮುಂದೆ ರೈತರ ಬೆಳೆಗಳು ನಷ್ಟ ಆಗದಂಗೆ ಸ್ಥಳಾಂತರ ಮಾಡಿ ಅಂತ ಅವರೇ ಹೇಳ್ತಾರೆ. ನಮಗೆ 90,000 ಹೆಕ್ಟೇರ್ ಮೀಸಲು ಅರಣ್ಯ ಇದೆ ಅಂತ ಹೇಳ್ತಾರೆ. ಆ 90,000 ಹೆಕ್ಟೇರ್ ಮೀಸಲು ಅರಣ್ಯದೊಳಗೆ ಒಂದು 25-50 ಆನೆ ಬಿಡಿ ಹೊರಗೆ ಹಾಕಿ ಬರ್ತವೆ. ಅಲ್ಲಿ ಮೇವು ನೀರು ಅವ್ಕೆ ಸಿಗಂಗೆ ಮಾಡಿ, ಆಹಾರ ಅಲ್ಲಿ ಒದಗಿಸಂಗೆ ಮಾಡಿ, ಆ ಕಾಡೊಳಗಿಂದ ಈಚೆಗೆ ಬರ್ದಂಗೆ ಬೇಲಿ ಸೃಷ್ಟಿ ಮಾಡಿ ಅದಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ನಿಮಗೆ? ಸರ್ಕಾರದ ಕಡೆಯಿಂದ ಬರ್ಸ್ಕೊಳ್ಳಿ. ಈಗಾಗಲೇ 9 ಕೋಟಿ ರೂಪಾಯಿ ನಾವು ರೈತರಿಗೆ ಬೆಳೆ ನಷ್ಟಕ್ಕೆ ಮತ್ತು ಜೀವಹಾನಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟು? ಕೊಡಗಿನಲ್ಲಿ ಕಾಡಾನೆಗಳ ಪುಂಡಾಟ ಇನ್ನೂ ಕೂಡ ನಿಂತಿಲ್ಲ. ಕಾಫಿ ಅಡಿಕೆ ಬೆಳೆಗಳನ್ನ ನಾಶಪಡಿಸ್ತಾ ಇದ್ದಾವೆ ಕಾಡಾನೆಗಳ ಹಿಂಡು. ವಿರಾಜಪೇಟೆಯ ಹೊಸಕೋಟೆಯಲ್ಲಿ ಘಟನೆ ನಡೆದಿದೆ. ಆನೆಗಳು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ. ಸುಮಾರು 7 ಆನೆಗಳು ಈ ರೀತಿ ಬಂದು ಫಸಲು ನಾಶ ಮಾಡಿವೆ. ವಿರಾಜಪೇಟೆನಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. ಎಷ್ಟು ಕಷ್ಟಪಟ್ಟು ಅಡಿಕೆ ಗಿಡ ಬೆಳೆಸಿರ್ತಾರೆ, ಸಸಿ ತಂದು ನೆಟ್ಟು ಎಲ್ಲ. 7 ಆನೆಗಳು ಬಂದು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ ಅಂತ ತೋಟ ನಾಶ ಮಾಡಿದ್ದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಕೊಡಗು ವಿರಾಜಪೇಟೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಡಾನೆ ಹಾವಳಿ ಇನ್ನೂ ಕೂಡ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಕಾಡಾನೆಗಳ ಹಿಂಡಿನಿಂದ ತೋಟಗಳು ನಾಶ ಆಗ್ತಾ ಇದೆ.
ಗಜ ಪಡೆಗಳ ದಾಳಿಗೆ ಬೇಸತ್ತಿದ್ದಾರೆ ಅನ್ನದಾತ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಡಾನೆ ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಬೀಟಮ್ಮ ಗ್ಯಾಂಗ್ ದಿನೇ ದಿನೇ ಹಾವಳಿ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೈತರು ಬೆಳೆದಿರುವಂತಹ ಬೆಳೆ ಕೂಡ ನಾಶವಾಗ್ತಾ ಇದೆ. ಹಾಗಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಅನ್ನದಾತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಜೀವಹಾನಿ ಆಗದಂಗೆ ಇಲ್ಲಿಂದ ಮುಂದೆ ರೈತರ ಬೆಳೆಗಳು ನಷ್ಟ ಆಗದಂಗೆ ಸ್ಥಳಾಂತರ ಮಾಡಿ ಅಂತ ಅವರೇ ಹೇಳ್ತಾರೆ. ನಮಗೆ 90,000 ಹೆಕ್ಟೇರ್ ಮೀಸಲು ಅರಣ್ಯ ಇದೆ ಅಂತ ಹೇಳ್ತಾರೆ. ಆ 90,000 ಹೆಕ್ಟೇರ್ ಮೀಸಲು ಅರಣ್ಯದೊಳಗೆ ಒಂದು 25-50 ಆನೆ ಬಿಡಿ ಹೊರಗೆ ಹಾಕಿ ಬರ್ತವೆ. ಅಲ್ಲಿ ಮೇವು ನೀರು ಅವ್ಕೆ ಸಿಗಂಗೆ ಮಾಡಿ, ಆಹಾರ ಅಲ್ಲಿ ಒದಗಿಸಂಗೆ ಮಾಡಿ, ಆ ಕಾಡೊಳಗಿಂದ ಈಚೆಗೆ ಬರ್ದಂಗೆ ಬೇಲಿ ಸೃಷ್ಟಿ ಮಾಡಿ, ಅದಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ನಿಮಗೆ? ಸರ್ಕಾರದ ಕಡೆಯಿಂದ ಬರ್ಸ್ಕೊಳ್ಳಿ. ಈಗಾಗಲೇ 9 ಕೋಟಿ ರೂಪಾಯಿ ನಾವು ರೈತರಿಗೆ ಬೆಳೆ ನಷ್ಟಕ್ಕೆ ಮತ್ತು ಜೀವಹಾನಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟು? ಕೊಡಗಿನಲ್ಲಿ ಕಾಡಾನೆಗಳ ಪುಂಡಾಟ ಇನ್ನೂ ಕೂಡ ನಿಂತಿಲ್ಲ. ಕಾಫಿ ಅಡಿಕೆ ಬೆಳೆಗಳನ್ನ ನಾಶಪಡಿಸ್ತಾ ಇದ್ದಾವೆ ಕಾಡಾನೆಗಳ ಹಿಂಡು. ವಿರಾಜಪೇಟೆಯ ಹೊಸಕೋಟೆಯಲ್ಲಿ ಘಟನೆ ನಡೆದಿದೆ. ಆನೆಗಳು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ. ಸುಮಾರು 7 ಆನೆಗಳು ಈ ರೀತಿ ಬಂದು ಫಸಲು ನಾಶ ಮಾಡಿವೆ. ವಿರಾಜಪೇಟೆನಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. ಎಷ್ಟು ಕಷ್ಟಪಟ್ಟು ಅಡಿಕೆ ಗಿಡ ಬೆಳೆಸಿರ್ತಾರೆ, ಸಸಿ ತಂದು ನೆಟ್ಟು ಎಲ್ಲ. 7 ಆನೆಗಳು ಬಂದು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾವೆ ಅಂತ ತೋಟ ನಾಶ ಮಾಡಿದ್ದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಕೊಡಗು ವಿರಾಜಪೇಟೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಡಾನೆ ಹಾವಳಿ ಇನ್ನೂ ಕೂಡ ಮುಂದುವರೆದಿದೆ. ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಗ್ಯಾಂಗ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಕಾಡಾನೆಗಳ ಹಿಂಡಿನಿಂದ ತೋಟಗಳು ನಾಶ ಆಗ್ತಾ ಇದೆ. ಗಜ ಪಡೆಗಳ ದಾಳಿಗೆ ಬೇಸತ್ತಿದ್ದಾರೆ ಅನ್ನದಾತ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಡಾನೆ ಸಮಸ್ಯೆ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ. ಬೀಟಮ್ಮ ಗ್ಯಾಂಗ್ ದಿನೇ ದಿನೇ ಹಾವಳಿ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೈತರು ಬೆಳೆದಿರುವಂತಹ ಬೆಳೆ ಕೂಡ ನಾಶವಾಗ್ತಾ ಇದೆ. ಹಾಗಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಅನ್ನದಾತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಜೀವಹಾನಿ ಆಗದಂಗೆ ಇಲ್ಲಿಂದ ಮುಂದೆ ರೈತರ ಬೆಳೆಗಳು ನಷ್ಟ ಆಗದಂಗೆ ಸ್ಥಳಾಂತರ ಮಾಡಿ ಅಂತ ಅವರೇ ಹೇಳ್ತಾರೆ. ನಮಗೆ 90,000 ಹೆಕ್ಟೇರ್ ಮೀಸಲು ಅರಣ್ಯ ಇದೆ ಅಂತ ಹೇಳ್ತಾರೆ. ಆ 90,000 ಹೆಕ್ಟೇರ್ ಮೀಸಲು ಅರಣ್ಯದೊಳಗೆ ಒಂದು 25-50 ಆನೆ ಬಿಡಿ ಹೊರಗೆ ಹಾಕಿ ಬರ್ತವೆ. ಅಲ್ಲಿ ಮೇವು ನೀರು ಅವ್ಕೆ ಸಿಗಂಗೆ ಮಾಡಿ, ಆಹಾರ ಅಲ್ಲಿ ಒದಗಿಸಂಗೆ ಮಾಡಿ, ಆ ಕಾಡೊಳಗಿಂದ ಈಚೆಗೆ ಬರ್ದಂಗೆ ಬೇಲಿ ಸೃಷ್ಟಿ ಮಾಡಿ, ಅದಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ನಿಮಗೆ? ಸರ್ಕಾರದ ಕಡೆಯಿಂದ ಬರ್ಸ್ಕೊಳ್ಳಿ. ಈಗಾಗಲೇ 9 ಕೋಟಿ ರೂಪಾಯಿ ನಾವು ರೈತರಿಗೆ ಬೆಳೆ ನಷ್ಟಕ್ಕೆ ಮತ್ತು ಜೀವಹಾನಿಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟು?